ಕೊಡಗಿನಲ್ಲಿ ಮಾವು ಬೆಳೆಗಾರರಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಮಾವಿನ ಹಂಗಾಮಿನ ಆರಂಭದಲ್ಲೇ ಧಾರಣೆಯ ಕುಸಿತ ಆಗಿದೆ. ಮಾವು ಬೆಳೆಯನ್ನ ನಂಬಿ ಸಾಕಷ್ಟು ರೈತರು ಜೀವನ ಮಾಡ್ತಾ ಇದ್ದಾರೆ. ಆ ರೈತರೆಲ್ಲ ಸಹ ಈಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. 1 ಟನ್ ಮಾವು ಕೇವಲ 3 ರಿಂದ 4 ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ. ಇದು ಟ್ರ್ಯಾಕ್ಟರ್ ಬಾಡಿಗೆಗೂ ಸಹ ಸಾಕಾಗ್ತಾ ಇಲ್ಲ. ಮಾವಿನ ಫಸಲು ಕೀಳೋದಕ್ಕೆ ಹೀಗಾಗಿನೇ ರೈತರು ಹಿಂಜರಿಕೆ ಮಾಡಿದ್ದಾರೆ. ಪ್ರತಿ ವರ್ಷ ಟನ್ಗೆ ಕನಿಷ್ಠ 15 ಸಾವಿರಕ್ಕೆ ಮಾರಾಟ ಆಗ್ತಾ ಇತ್ತು. ಈ ಬಾರಿ 3 ರಿಂದ 4 ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ. 10 ಸಾವಿರ ಲಾಸ್. ಅಕಾಲಿಕ ಮಳೆಯಿಂದಾಗಿ ಗುಣಮಟ್ಟದ ಬೆಳೆಯೂ ಸಹ ಇಲ್ಲದಂತಾಗಿದೆ. ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಮಾವು ಖರೀದಿದಾರರ ಕೊರತೆ ಸಹ ಹೆಚ್ಚಾಗಿದೆ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಪ್ರತಿ ವರ್ಷ 1 ಟನ್ಗೆ ಕನಿಷ್ಠ ಅಂದ್ರೂ 15 ಸಾವಿರ ಇರ್ತಾ ಇತ್ತು. ಆದರೆ ಈ ಬಾರಿ 3 ರಿಂದ 4 ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ. ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತ ಗಮನಕ್ಕೆ ನಾವು ಎಲ್ಲ ರೈತ ಪರ ಸಂಘಟನೆಗಳು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘಟನೆ ಮಾವಿನ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. 3,000 ರೂಪಾಯಿ 4,000 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ. ಇವತ್ತು ರೈತರು ಮಾವಿನ ತೋಟಗಳಲ್ಲಿ ಮಾವಿನಕಾಯಿ ಕೀಳುವಂತ ಪರಿಸ್ಥಿತಿ ಇಲ್ಲ. ಕಿತ್ತಂತ ಮಾವಿನಕಾಯಿ ಕೂಲಿ ಆಳಿಗೂ ಟ್ರ್ಯಾಕ್ಟರ್ ಬಾಡಿಗೆಗಳಿಗೂ ಸಾಲ್ತಾ ಇಲ್ಲ. ಈ ವರ್ಷದ ಪೂರ್ತಿ ನಾವು ಮಾವನ್ನೇ ನಂಬಿಕೊಂಡು ಜೀವನ ಸಾಗಿಸಬೇಕಾದಂತಹ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡುವಂತಾಗಿದೆ. ಇವತ್ತು ಈ ಕೂಡಲೇ ಸರ್ಕಾರ ಮುಂದೆ ಬರಬೇಕು. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ನಿರಂತರವಾಗಿ ನಾವು ಈ ಮಾವಿನ ಬೆಳೆಯನ್ನು ನಂಬಿಕೊಂಡು ಈ ಭಾಗದ ಜನ ಬರಡು ಭೂಮಿಯಲ್ಲಿ ನೀರಾವರಿ ಯೋಜನೆಗಳು ಇಲ್ಲದೆ ನಾವು ಕೆಂಗೊಟ್ಟೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾವಿನ ಮೇಲೆ ಅವಲಂಬಿತರಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ. ಈ ವರ್ಷ ಮಾವಿನ ಫಸಲು ಇಲ್ಲ. ಇದ್ದಂತ ಬರೋ ಫಸಲಿಗೆ ಬೆಲೆಯೂ ಇಲ್ಲದೆ ಹಾಗೆ ಇವತ್ತು ರೈತರು ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ. ದಯವಿಟ್ಟು ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಈ ಮಾವಿನಕಾಯಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲೇಬೇಕು. ತಾಲೂಕು ಆಡಳಿತ ಜಿಲ್ಲಾಡಳಿತ ವಿಫಲವಾಗಿದೆ. ರೈತ ಪರವಾಗಿ ಇಲ್ಲ ಅನ್ನೋದು ಒಂದು ಸಾಬೀತಾಗಿದೆ. ಇವತ್ತು ಇದು ಕೆಟ್ಟ ಸರ್ಕಾರ ಆಗಿದೆ. ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರೆ ಈ ದೇಶ ಕನ್ನ ಕೊಡೋ ರೈತ ಅಂತೆ. ಇವತ್ತು ರೈತರ ಪರವಾಗಿ ಸರ್ಕಾರ ಇಲ್ಲ ಅಂದ್ರೆ ಈ ಸರ್ಕಾರ ಏನ್ ಬೇಕಾಗುತ್ತೆ? ಈ ತಾಲೂಕು ಆಡಳಿತ ಏನ್ ಬೇಕಾಗುತ್ತೆ? ಇವತ್ತು ಹೇಳಿ, ನೀವು ತಾಲೂಕು ಆಡಳಿತ ಗಮನಕ್ಕೆ ಹೋಗಿಲ್ವಾ? ಜಿಲ್ಲಾಡಳಿತ ಗಮನಕ್ಕೆ ಹೋಗಿಲ್ವಾ? ಏನ್ ಇವತ್ತು ನೀವು ಇದು ಅಧಿಕಾರ ದುರ್ಬಳಕೆ? ಇವತ್ತು ರೈತರಿಗೆ ಬಿದ್ದಿವಿ ನಾವು. ಇವತ್ತು ಇಲ್ಲಿಂದ ಕದಲುವುದಿಲ್ಲ. ಜಿಲ್ಲಾಧಿಕಾರಿಗಳು ಬರಲೇಬೇಕು. ಇವತ್ತು ಬರಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.